ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಹಾಗೆ ಒಂದು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ನಾನು ಮೀಶೋದಲ್ಲಿ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ. ಅದೇನು ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಬೆಡ್ಶೀಟ್ನ ಬುಕ್ ಮಾಡಿದ್ದೆ. ನನಗೆ ಇದೇ ಕಲರ್ ಬೇಕಾಗಿತ್ತು. ಏನಕ್ಕೆ ಅಂದರೆ ತುಂಬಾ ಗಲೀಜಾಗ್ಬಿಡುತ್ತೆ ನಾವು ವೈಟು ಪಿಂಕು ಆ ಥರ ಎಲ್ಲ ತೊಗೊಂಡ್ರೆ. ಸೊ ಅದಕ್ಕೆ ಈ ಕಲರ್ ತೊಗೊಂಡ್ರೆ ಅಷ್ಟು ಗಲೀಜಾಗಲ್ಲ. ಸೊ ಇದನ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೂ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ತುಂಬಾ ಸೂಪರ್ ಪ್ರಾಡಕ್ಟ್ ಅನ್ಬೋದು. ನೆಕ್ಸ್ಟ್ ನಾನು ಇದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ನಮ್ಮ ಚಿಕ್ಕಪ್ಪನ ಮಗ ಇರೋ ಮನೆ ಸಾಲದು ಅಂತ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಮನೆ ಕಟ್ಟಿಸ್ತಾ ಇದ್ದೆ ಚಿಕ್ಕದಾಗಿ. ಅದನ್ನ ನೋಡ್ಕೊಬರೋಣ ಅಂತ ಹೋದೆ. ನಮ್ಮ ಭಾವನೇ ಮನೆ ಕಟ್ತಾ ಇರೋದು. ಮನೆ ಅಂದರೆ ದೊಡ್ಡ ಮನೆ ಅಲ್ಲ, ಒಂದು ಸ್ಟೋರೇಜ್ ರೂಮ್ ವಾಶ್ರೂಮ್ ಮಾಡ್ತಾಯಿದ್ದಾನೆ ಮನೆ ಹಿಂದೆಯೇ. ಇವನೇ ನಮ್ಮ ಅಣ್ಣ ಕಿರಣ್ ಅಂತ. ಹಾಗೆ ಇನ್ನೊಬ್ಬ ಅಣ್ಣ ಬರ್ತಾರೆ ನೋಡಿ, ಇವನ ಹೆಸರು ಕಾಂತರಾಜ್ ಅಂತ. ಸೊ ಮನೆಯೆಲ್ಲ ಅದನ್ನೇ ಮಾಡ್ತಿರಲ್ಲ, ಸ್ಟೋರೇಜ್ ರೂಮು ಹಾಗೆ ಒಂದು ವಾಶ್ರೂಮ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಇವನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನನ್ನ ಪ್ರೀತಿಯ ಮುದ್ದು ಮಗಳು ಬಂದಿದ್ಲು. ಅವಳು ಯಾರು ಅಂದರೆ ನನ್ನ ಸಾಧು ಮಗಳು. ಅಂದರೆ ಇವಳ ಹೆಸರು ಸಾಧ್ವಿಕ ಅಂತ, ನಮ್ಮ ಅಕ್ಕನ ಮಗಳು. ನನಗೆ ಇವಳು ಅಂದರೆ ತುಂಬಾ ಇಷ್ಟ. ಸೊ ಅವಳು ಬಂದಿದ್ಲಲ್ಲ, ಅವಳನ್ನ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬಂದು ವೀಡಿಯೋ ಮಾಡ್ತಾ ಇದ್ದೆ. ಆಗ ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಯಾರದು ವೀಡಿಯೋ ಕಾಲಾ ಅಂತ ಕೇಳ್ತಿದ್ಲು. ನನ್ನ ಮುದ್ದು ಮಗಳು ಸಾಧ್ವಿಕಾ ಅಂತ. ಹಾಗೆ ಅವಳಿಗೆ ಸ್ವಲ್ಪ ಫಸ್ಟು ಪ್ರೀತಿ ತೋರಿಸಿ ಆಮೇಲೆ ಕಾಟ ಕೊಟ್ಟೆ. ನೋಡಿ ನೋಡಿ ಮೇಡಮ್ ಅವರೇ, ಏನಂದರೆ ವಿಡಿಯೋ ಮಾಡಬೇಡ ಅಂತ ಅಳ್ತಿದ್ದಾಳೆ ಅಷ್ಟೇ. ನೀನು ಹೊಡೆದಿಲ್ಲ ಬೈದಿಲ್ಲ, ಸುಮ್ಮನೆ ವಿಡಿಯೋ ಮಾಡಬೇಡ ಅಂತ ಅಳ್ತಿರೋದು ಅವಳು. ಹಾಯ್ ಫ್ರೆಂಡ್ಸ್, ನಮ್ಮ ಸಿಸ್ಟರ್ದು ಚಾನಲ್ನ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೆಲ್ಲ ಮಾತಾಡ್ಸ್ಕೊಂಡು ನೋಡ್ಕೊಂಡು ಬಂದು ಮನೇಲಿ ನಾಷ್ಟ ಉಳ್ಳಿ ಜಿಂಕ ರೊಟ್ಟಿ ತಿನ್ಕೊಂಡು ನಾನು ನಮ್ಮ ಮಮ್ಮಿ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಶಾಪಿಂಗ್ ಇತ್ತು. ಸೊ ನಾನು ನಮ್ಮ ಮಮ್ಮಿ ಮೈಸೂರಿಗೆ ಹೋದ್ವಿ. ನಮ್ಮ ಮಮ್ಮಿ ಮಾತ್ರ ಅಲ್ಲ, ನಮ್ಮ ಜೊತೆ ನಮ್ಮ ಚಿಕ್ಕಮ್ಮನೂ ಜಾಯ್ನ್ ಆಯ್ತಾರೆ. ಸೊ ನೋಡಿ, ಹಾಗೆಯೇ ನಾವು ಹೋಗ್ಬೇಕಾದ್ರಲ್ಲಿ ನಿಲ್ತಿದ್ವಿ ಬಸ್ಗೆ. ಹಾಗೆ ನಮ್ಮೂರ ಆಂಟಿ ಮಾತಾಡಿಸ್ತಾ ನಿಂತಿದ್ದರು ನಮ್ಮ ಮಮ್ಮಿನವರು. ಯೂಟ್ಯೂಬ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಮಳೆ ಬೇರೆ ಬರೋ ಹಾಗಿತ್ತು. ಬಸ್ಸಿಗೆ ವೇಟ್ ಮಾಡಿ ಸಾಕಾಯಿತು. ಕೊನೆಗೂ ಕೂಡ ಬಸ್ ಬಂತು. ಬಸ್ ಹತ್ಕೊಂಡು ಫಸ್ಟು ನಾವು ವಡ್ರುಗುಡಿ ಅಂತ ಇದೆ ನಮ್ಮ ಊರ ಹತ್ರ, ಅಲ್ಲಿ ಹೋಗಿ ಇಳ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮೈಸೂರು ಬಸ್ ಹತ್ತಿದ್ದು. ಮೈಸೂರು ಬಸ್ಗೆ ಹತ್ಬಿಟ್ಟು ನೆಕ್ಸ್ಟು ಮೈಸೂರು ಕಡೆ ಹೋದ್ವಿ. ಮೈಸೂರು ಬಸ್ ಸಿಕ್ತು. ಸೊ ಮೈಸೂರು ಬಸ್ ಹತ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಇವರೇ ನೋಡ್ತಿದ್ದೀರಲ್ಲ ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ ಈ ಕಡೆ ನಮ್ಮ ಮಮ್ಮಿ, ಆ ಕಡೆ ನಮ್ಮ ಚಿಕ್ಕಮ್ಮ. ಸೊ ಮೈಸೂರು ಹತ್ರ ಇನ್ನೇನೋ ಎಂಟ್ರಿ ಕೊಟ್ವಿ. ಮಳೆ ಬರೋ ಆಗಿತ್ತು. ಸದ್ಯಕ್ಕೆ ಮಳೆ ಬರೋ ಆಗಿರಲಿಲ್ಲ. ನಮ್ಮ ಮೈಸೂರು ಅಂದರೆ ಏನೋ ಒಂಥರ ಖುಷಿ. ತುಂಬಾ ಕ್ಲೀನ್ ಸಿಟಿ. ನಂಗೆ ಅದೊಂದು ತುಂಬಾ ಖುಷಿ. ಎಷ್ಟು ಕ್ಲೀನಾಗಿದೆ ನಮ್ಮ ಮೈಸೂರು. ಅದೇ ಬೇರೆ ಊರಿಗೆ ಹೋದರೆ ಎಷ್ಟು ಕ್ಲೀನಾಗೇ ಇರಲ್ಲ, ಅಲ್ಲಲ್ಲೇ ಎಲ್ಲ ಇರುತ್ತೆ. ಆದರೂ ನಮ್ಮ ಊರು ಅಂದರೆ ನಮ್ಮ ಹೆಮ್ಮೆ ಅಲ್ವಾ. ತುಂಬಾ ಖುಷಿ ಆಯಿತು. ಇನ್ನು ಅಲ್ಲೇ ಸ್ಟಾಪ್ ಸಿಕ್ತು. ನಮ್ಮ ಸ್ಟಾಪ್ ಇಟ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಮಾರ್ಕೆಟ್ ಕಡೆ ಬಂದ್ವಿ. ಪಾಪ ಅವರು ಮಳೆ ಬಂದರು ಬಿಸಿಲಿದ್ರು ಪಾಪ ಈ ಥರ ಎಲ್ಲ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಮಾಡಲೇಬೇಕಲ್ವಾ. ಸೊ ಎಲ್ಲ ಮಾಡ್ತಿದ್ರು. ಇನ್ನು ನಾನು ನಮ್ಮ ಚಿಕ್ಕಮ್ಮನೂ ನಡ್ಕೊಂಡು ಒಂದು ಸ್ಯಾರಿ ತೊಗೊಳೋದಿತ್ತು. ಒಂದಲ್ಲ, ಟೋಟಲ್ ಒಂದು 6 ಸ್ಯಾರಿ ತೊಗೊಂಡಿದ್ವಿ. ನಮ್ಮ ಚಿಕ್ಕಮ್ಮ 3, ನಾನೆರಡು, ನಮ್ಮ ಮಮ್ಮಿ 1 ಸ್ಯಾರಿ ತೊಗೊಳಕ್ಕೆ ಅಂತ ಬಂದ್ವಿ. ಈ ಅಂಗಡಿ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರಿಗೆಲ್ಲ ಗೊತ್ತು ಮೈಸೂರಲ್ಲಿ ಈ ಅಂಗಡಿ ಅಂತ. ಇದಂತೂ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಅಲ್ಲಿಗೆ ಹೋಗಿದ್ವಿ. ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ, ಆದರೂ ಸ್ವಲ್ಪ ಮಾಡಿಕೊಂಡು ನಮ್ಮ ಸ್ಯಾರೀಸ್ ಎಲ್ಲ ನಮ್ಗೆ ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದ್ವಿ. ಇದು ನಮ್ಮ ಮಮ್ಮಿಗೆ ಅಂತ ತೊಗೊಂಡ್ವಿ. ಆಗಲೇ ಫಸ್ಟ್ ತೋರಿಸಿದ್ನಲ್ಲ ಪರ್ಪಲ್ಲು, ಅದು ನಮ್ಮ ಚಿಕ್ಕಮ್ಮ ಒಂದು ತಗೋತು. ಇದು ಎಲ್ಲ ತೊಗೊಂಡಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸುಮಾರು ಸ್ಯಾರಿ ತೊಗೊಂಡ್ವಿ. ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ಹಾಗೆ ವೀಡಿಯೋಸ್ ಮಾಡೋಂಗಿರಲಿಲ್ಲ. ಸೊ ಎಷ್ಟು ಬೇಕಷ್ಟು ಮಾಡಿಕೊಂಡು ಆಮೇಲೆ ಬಂದು ನಾವು ಸ್ಯಾರಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು. ಸೊ ಫಸ್ಟು ಹೋಗಿ ಕಬ್ಬಿನ ಜ್ಯೂಸ್ ಕುಟ್ಕೊಂಡ್ವಿ. ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಜ್ಯುವೆಲರಿ ಶಾಪ್ಗೆ ಹೋಗಬೇಕಾಗಿತ್ತು. ಸೊ ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಗೆ ಏನು ಬೇಕೋ ಅದೆಲ್ಲ ತಗೊಂಡು ನೆಕ್ಸ್ಟು ನಾವು ಬಂದಿದ್ದು ಅಂದರೆ ಎಲ್ಲ ಶಾಪಿಂಗ್ ಮುಗ್ದಾದ್ಮೇಲೆ ನಾವು ಹೊರಟಿದ್ದು ಬಸ್ ಸ್ಟಾಪ್ ಕಡೆ. ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು
ನಾವು ಯಾವ ಊರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ. ನಮ್ಮೂರ ಕಡೆ ಬಸ್ ಹತ್ರ ಹೋಗಿ ಬಸ್ ಹತ್ಕೊಂಡು ನಾವು ಇವತ್ತು ನಮ್ಮೂರಿಗೆ ಬರಲಿಲ್ಲ, ನಮ್ಮ ಮಮ್ಮಿ ಊರಿಗೆ ಹೋದ್ವಿ. ನಮ್ಮ ಮಮ್ಮಿ ಊರು ಕ್ಯಾತ್ನಳ್ಳಿ ಅಂತ, ಮೈಸೂರು ಪಕ್ಕನೇ. ಕ್ಯಾತ್ನಳ್ಳಿಗೆ ಹೋದ್ವಿ. ಯಪ್ಪ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಈ ಸ್ಕೂಲು ಕಾಲೇಜು ಬೇರೆ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಆದರೂ ಕೂಡ ಹೆಂಗೋ ಒಂದು ಸೀಟ್ ಸಿಕ್ಬಿಡ್ತು. ನಾನು ನಮ್ಮ ಮಮ್ಮಿ, ನಮಗೆ ಚಿಕ್ಕಮ್ಮಂಗೂ ಸಿಕ್ತು. ಹೆಂಗೋ ಕೂತಿದ್ವಿ. ಏನು ಸೀನ್ ಅಂದರೆ ಪಾಪ ಒಂದು ಹುಡುಗಿದು ಫೋನ್ ಕಾಣ್ತಿರ್ಲಿಲ್ಲ. ತುಂಬಾ ಬೇಜಾರಾಗೋಯ್ತು ನನಗಂತೂ. ಆ ಹುಡುಗಿ ಸಿಕ್ಕಾಪಟ್ಟೆ ಅಳ್ತಿದ್ಲು. ಅದು ನೋಡಿದ್ರೆ ಆ ಹುಡುಗಿ ಫ್ರಂಟಲ್ಲಿ ಹಾಕಿದ್ಲು ಅವಳ ಬ್ಯಾಗ್ನ. ಅದು ನೋಡಿದ್ರೆ ಬ್ಯಾಕ್ ಸೈಡ್ ಇತ್ತು ಇದೇ ಹುಡುಗಿ. ಅದು ನೋಡಿದ್ರೆ ಬ್ಯಾಕ್ ಸೈಡು ಫೋನ್ ಸಿಕ್ತು ಹೇಗೋ. ನೆಕ್ಸ್ಟು ಕ್ಯಾತ್ನಳ್ಳಿಗೆ ರೀಚ್ ಆದ್ವಿ. ಕ್ಯಾತ್ನಳ್ಳಿ ಗೇಟಿಂದ ನೆಕ್ಸ್ಟ್ ಊರಿಗೆ ಹೋಗ್ಬೇಕಂದ್ರೆ, ಊರೊಳಗಡೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸೊ ನಾನು ನಮ್ಮ ಮಮ್ಮಿ ನಡ್ಕೊಂಡು ವಾಪಸ್ ಹೋಗ್ತಾಯಿದ್ವಿ. ವೆದರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಳ್ಳಿ ಅಂದರೆ ಏನೋ ಒಂಥರ ಚೆಂದ ಅಲ್ವಾ. ಇದು ನೋಡ್ತಾ ಇರ್ಬೋದು ಸೋಮಾರಿ ಕಟ್ಟೆ, ಅಂದರೆ ನಾನಿಟ್ಟಿರೋದು ಸೋಮಾರಿ ಕಟ್ಟೆ ಅಂತ ನೋಡಿ. ಆಲ್ರೆಡಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ಒಳ್ಳೇದಕ್ಕೂ ಯೂಸ್ ಆಗ್ತಿತ್ತು. ಫಸ್ಟ್ ಎಲ್ಲ ನ್ಯಾಯ ಎಲ್ಲ ಮಾಡ್ತಾಯಿದ್ರು, ಇಲ್ಲೇ ಮಾಡ್ತಿದ್ರು. ಇವಾಗ ಸದ್ಯಕ್ಕೆ ಮಾಡಲ್ಲ ಅಂತ ಅಂದ್ಕೋತೀನಿ, ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹಸುಗಳು, ಇದೆಲ್ಲ ನಮ್ಮ ರಿಲೇಷನ್ ನೋಡಿದೆ. ನೋಡ್ತಾ ಇದ್ದೀರಲ್ಲ, ನಮ್ಮ ಅವನ ಮಗ ಆಗಬೇಕು, ನಮ್ಮ ಮಮ್ಮಿ ರಿಲೇಷನ್ನೇ. ಸೊ ಇವನ್ನ ಕಪ್ಪಿರಯ್ಯ ಅಂತ ಎಲ್ಲರೂ ರೇಗಿಸ್ತೀವಿ. ಸೊ ನೆಕ್ಸ್ಟು ನಮ್ಮ ಮಮ್ಮಿಯ ಹಳೇ ಮನೆ, ಅಂದರೆ ನಮ್ಮ ಮಮ್ಮಿ ತವರು ಮನೆ, ಹಳೇ ಮನೆ. ಈಗ ಸದ್ಯಕ್ಕೆ ಇಲ್ಲಿಲ್ಲ. ಸದ್ಯಕ್ಕೆ ನಮ್ಮ ಮಾವ ಹೊಸ ಮನೆ, ಇದೇ ಮನೆ ನೋಡಿ ವೈಟ್ ಕಲರ್ ಇದೆಯಲ್ಲ, ಈ ಮನೆ ಇವಾಗ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಫಸ್ಟು ಎಲ್ಲ ಇಲ್ಲೇ ಇದ್ದಿದ್ದು. ಸುಮಾರು 45-50 ವರ್ಷ ಆಗಿದೆ ಈ ಮನೆಗೆ. ಸೊ ಮನೆಗೆ ಬಂದು ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಊಟ ಮಾಡಿಕೊಂಡು ನಮ್ಮ ತಾತ ಡೈಲಾಗ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವರೇ ನಮ್ಮ ಮಾವ, ನಮ್ಮ ಮಮ್ಮಿದು ತಮ್ಮ. ಗೇಟಿಗೆ ಬಿಡಿಸ್ಕೊಂಡು ನಮ್ಮೂರ ಕಡೆ ಹೊರಟ್ವಿ. ನಮ್ಮೂರ ಕಡೆ ಹೊರಟು ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಳ್ಳೆ ನಿದ್ದೆ ಮಾಡಿದೆ. ಇದಿಷ್ಟು ನನ್ನ ವ್ಲಾಗ್. ಇದೇ ರೀತಿ ನಿಮಗೆ ವ್ಲಾಗ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೋ ತನಕ ವೀಡಿಯೋಸ್ನ ನೋಡಿದ್ದಕ್ಕೆ. ಇದೇ ರೀತಿ ಎಲ್ಲರೂ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಬೆಳೆಸಿ.